ಕನ್ನಡ ಚಳುವಳಿ ಪಕ್ಷದ ಅಧ್ಯಕ್ಷ ಹಾಗೂ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರನ್ನು ಬಸವೇಶ್ವರ ನಗರ ಪೊಲೀಸರು ಇಂದು ಬಂಧಿಸಿದ್ದಾರೆ. 2021ರಲ್ಲಿ ಶಾಸಕ ಸುರೇಶ್ ಕುಮಾರ್ ಅವರ ಮನೆ ಮುಂದೆ ನಡೆಸಿದ್ದ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಎಸಿಜಿಎಂ ನ್ಯಾಯಾಲಯವು ವಾರೆಂಟ್ ಜಾರಿಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದ್ದು, ಹಳೆಯ ಪ್ರಕರಣದ ವಿಚಾರಣೆಗೆ ಹಾಜರಾಗದ ಕಾರಣ ನ್ಯಾಯಾಲಯವು ಬಂಧನಕ್ಕೆ ಆದೇಶಿಸಿತ್ತು. ಪೊಲೀಸರು ಬಂಧಿಸಲು ಬಂದಾಗ ವಾಟಾಳ್ ನಾಗರಾಜ್ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಇಂಗ್ಲಿಷ್ನಲ್ಲಿ ವಾರೆಂಟ್ ತಂದಿದ್ದನ್ನ ಕಂಡು ಕೆಂಡಾಮಂಡಲವಾದ ಅವರು ಕನ್ನಡದಲ್ಲಿ ವಾರೆಂಟ್ ಕೊಟ್ಟರೆ ಮಾತ್ರ ಬರುತ್ತೇನೆ, ಇಲ್ಲದಿದ್ದರೆ ಆಗಲ್ಲ ಎಂದು ಪಟ್ಟು ಹಿಡಿದಿದ್ದು, ಕನ್ನಡ ನೆಲದಲ್ಲಿ ಕನ್ನಡದಲ್ಲೇ ವಾರೆಂಟ್ ಇರಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಪೊಲೀಸ್ ವಾಹನ ಏರಲು ಸಹ ನಿರಾಕರಿಸಿದ ಅಧಿಕಾರಿಗಳೊಂದಿಗೆ ವಾಗ್ವಾದ ನಡೆಸಿ ಬಂಧನದ ಸಂದರ್ಭದಲ್ಲಿ ಹೈಡ್ರಾಮಾ ನಡೆದಿದ್ದು, ಕೊನೆಗೆ ಪೊಲೀಸರು ವಾಟಾಳ್ ನಾಗರಾಜ್ ಅವರನ್ನ ಆಟೋ ರಿಕ್ಷಾದಲ್ಲಿ ನ್ಯಾಯಾಲಯಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಪ್ರತಿಭಟನೆ ಹಾಗೂ ಕನ್ನಡದ ಅಸ್ಮಿತೆಯ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳದ ವಾಟಾಳ್ ನಾಗರಾಜ್ ಅವರು ಈ ನಡೆ ಈಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಅವ್ರ ಜೊತೆ ಮಾತಾಡಕ್ಕೆ ಏನಾದ್ರೂ ಏನರ್ಥ? ಜನಗಳ ಕಡೆ ಅವ್ರಿಗೆ ಜಾಸ್ತಿ ಬಡ್ತಾರೆ ನಡ್ರಿ ಬರ ಕೊಡ್ತಾರೆ, ಜನ ಬಂದ್ರೆ ಇಲ್ಲ ಅವರೇ ಕೊಡ್ತಾರೆ, ಜನಗಳೇ ಕೊಡ್ತಾರೆ. ಬಂದ್ರೆ ಪಕ್ಷದ ಅಧ್ಯಕ್ಷ ಜನಗಳೇ ಕೊಡ್ತಾರೆ. ಬಯಲಿ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರನ್ನ ಬಸವೇಶ್ವರ ನಗರದ ಈ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದ್ದು, ಹಳೆಯ ಪ್ರಕರಣದ ವಿಚಾರಣೆಗೆ ಹಾಜರಾಗದ ಕಾರಣದಿಂದ ನ್ಯಾಯಾಲಯವು ಬಂಧನಕ್ಕೆ ಆದೇಶಿಸಿದೆ. ಪೊಲೀಸರು ಬಂಧಿಸಲು ಬಂದಾಗ ವಾಟಾಳ್ ನಾಗರಾಜ್ ಅವರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪೊಲೀಸರು ಇಂಗ್ಲಿಷ್ನಲ್ಲಿ ವಾರೆಂಟ್ ತಂದಿದ್ದನ್ನ ಕಂಡು ಕೆಂಡಮಂಡಲವಾಗಿದ್ದ ಅವರು ಕನ್ನಡದಲ್ಲಿ ವಾರೆಂಟ್ ಕೊಟ್ಟರೆ ಮಾತ್ರ ಬರುತ್ತೇನೆ, ಇಲ್ಲದಿದ್ದರೆ ಆಗಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಕನ್ನಡ ನೆಲದಲ್ಲಿ ವಾರೆಂಟ್ ಕೊಟ್ಟರೆ ಮಾತ್ರ ಬರುತ್ತೇನೆ, ಇಲ್ಲದಿದ್ದರೆ ಆಗಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಕನ್ನಡ ನೆಲದಲ್ಲಿ ವಾರೆಂಟ್ ಕೊಟ್ಟರೆ ಮಾತ್ರ ಬರುತ್ತೇನೆ, ಇಲ್ಲದಿದ್ದರೆ ಆಗಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಕನ್ನಡ ನೆಲದಲ್ಲಿ ಕನ್ನಡದಲ್ಲೇ ವಾರೆಂಟ್ ಇರಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಮಂತ್ರಿ ಗಮನಕ್ಕೆ ತರಬೇಕು ಅಂತೇಳಿ ಸುರೇಶ್ ಕುಮಾರ್ ಮನೆ ಮುಂದೆ ಹೋಗಿ ನಾನು ಒಬ್ಬನೇ, ಯಾಕೆಂದರೆ 5 ಜನ 6 ಜನ ಹೋದರೆ ಇದು ಬರುತ್ತೆ ಅಂತೇಳಿ 144 ಹಾಕಿಲ್ಲ, ಒಂದು ರೀತಿ ಸೆಕ್ಷನ್ ಇದ್ದಂಗೆ ಇತ್ತು. ಸರಿ, ಹೋದಾಗ ನಾನು SLC ಪರೀಕ್ಷೆ ಬಂದಿರುವ ಮಕ್ಕಳನ್ನ ಪರೀಕ್ಷೆ ಇಲ್ಲದೆ ಪಾಸ್ ಮಾಡಿಬಿಡಿ, ಈಗ ಹೊರಗಡೆ ಬರೋಕ್ಕಾಗಲ್ಲ, ಮಕ್ಕಳು ಪರೀಕ್ಷೆ ಇಲ್ಲದೆ ಪಾಸ್ ಮಾಡಬೇಕು ಅಂತ ಹೇಳಿ ಇದನ್ನ ನಾನು ಇಷ್ಟೇ ಇದು ಏರು ಧ್ವನಿಯಲ್ಲಿ ಹೇಳಿದೆ. ಇದನ್ನೇನೂ ಮಾಡಿಲ್ಲ. ಇವರಿಗೆ ಏನೋ ಒಂದು ಕೇಸ್ ಇಡಬೇಕಲ್ಲ, ಮಂತ್ರಿ ಮನೆ ಬಂತು ಅಂತ ಬಂದರು, ಸಣ್ಣ ಕೇಸ್ ಇದಕ್ಕೆ FIR ಹಾಕ್ಬೇಕು. ಇದು ಹೋಗಲಿ, ಆದರೂ ಅವ್ರೇನು ಪೊಲೀಸ್ನವರು 6 ವರ್ಷ ಇದ್ರ ಬಗ್ಗೆ ಮಾತಾಡಿರಲಿಲ್ಲ. ಯಾರೋ ಹೊಸ ಜಡ್ಜ್ ಬಂದರು, ಈಗಾಗಲೇ ಕೋರ್ಟಿಂದ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಕೋರ್ಟಿಂದ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಕೋರ್ಟಿಂದ ಯಾಕೆ ಬಂಧಿಸ್ತಾ ಇದ್ದಾರೆ ಸರ್? ಯಾಕೆ ಬಂಧಿಸ್ತಾ ಇದ್ದಾರೆ ನಿಮ್ಮನ್ನ? ಬಂಧಿಸಿಲ್ಲ ಇನ್ನೂ. ಅಲ್ಲ, ಅದೇ ಬಂಧಿಸೋಕೆ ಬಂದಿದ್ದಾರಲ್ಲ. ಯಾಕೆ ಬಂದಿದ್ದಾರೆ ಅಂದರೆ ಸುಮಾರು 6 ವರ್ಷದ ಹಿಂದೆ ಇದು